Hello everyone, this is the most awaited video, that is self-introduction. So, you may have to introduce yourself in your class. You may have to introduce yourself in front of interviewer or maybe in a large group. So, there are so many situations you have to introduce yourself. Then how you are going to introduce yourself in a standard way? ನೀವು ನಿಮ್ಮ ಕ್ಲಾಸಲ್ಲಿ ನಿಮ್ಮನ್ನ ಪರಿಚಯ ಮಾಡಿಕೊಡಬಹುದಾದಂತಹ ಸಂದರ್ಭ ಬರ್ಬೋದು ಅಥವಾ ಕಾಲೇಜಲ್ಲಿ ನಿಮ್ಮ ಪರಿಚಯ ಮಾಡಿಕೊಡುವಂತಹ ಸಂದರ್ಭ ಬರ್ಬೋದು ಮತ್ತು ನೀವು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ನಿಮ್ಮನ್ನು ಹೇಗೆ ಪರಿಚಯ ಮಾಡಿಕೊಡ್ತೀರಾ, ಯಾವ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಪೇ ಅಟೆನ್ಷನ್ ಅಂಡ್ ಲೆಟ್ಸ್ ಗೆಟ್ ಇಟ್ ಟು ದ ಟಾಪಿಕ್. ಹಾಗಾದ್ರೆ ನಿಮ್ಮ ಇಂಟ್ರೊಡಕ್ಷನ್ ನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ? ಗ್ರೀಟ್ ಮಾಡುವ ಮೂಲಕ, ಶುಭಾಶಯವನ್ನು ತಿಳಿಸುವುದರ ಮೂಲಕ, ಅದಕ್ಕೆ ಗ್ರೀಟಿಂಗ್ ಅಂತ ಹೇಳ್ತಾರೆ. ಓಕೆ, so pleasant morning, good morning sir or madam, right? ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್, ಸಂಜೆ ಆಗಿದ್ರೆ ಗುಡ್ ಈವ್ನಿಂಗ್. ಸೊ ದಿಸ್ ಇಸ್ ದ ಫಾರ್ಮಲ್ ವೇ ಟು ಗ್ರೀಟ್ ಸಮ್ ಒನ್. ಓಕೆ, ಶುಭಾಶಯ ತಿಳಿಸುವ ಒಂದು ಔಪಚಾರಿಕ ವಿಧಾನವಾಗಿದೆ. ಓಕೆ, ಹಾಗಾದ್ರೆ ಯಾವುದು ಅನೌಪಚಾರಿಕ? ಡೋಂಟ್ ಸೇ ಹಾಯ್ ಹೆಲೋ, ಹಾಯ್ ಮೇಡಮ್, ಹೆಲೋ ಸರ್, ಓಕೆ, ಹೆಲೋ ಮೇಡಮ್ ಅಂತ ಹೇಳ್ಬಾರ್ದು. ಸೊ ದಿಸ್ ಇಸ್ ಇನ್ಫಾರ್ಮಲ್ ವೇ ಟು ಗ್ರೀಟ್ ಸಮ್ ಒನ್. ಓಕೆ, ಅನೌಪಚಾರಿಕ ವಿಧಾನವಾಗಿದೆ. ಮೀನ್ಸ್ ಹಾಯ್ ಹಲೋ ಹೇಳಕ್ಕೆ ಅವರು ನಿಮ್ ಫ್ರೆಂಡ್ಸ್ ಅಲ್ಲ. ಓಕೆ, ಯಾರಾದ್ರೂ ಪ್ರಿನ್ಸಿಪಲ್ ಇರ್ಬೋದು ಅಥವಾ ಕಂಪನಿ ಬಾಸ್ ಇರ್ಬೋದು, ಅವರ ಜೊತೆಗೆ ನಾವು ಈ ತರ ಇನ್ಫಾರ್ಮಲ್ ವೇ ಅಲ್ಲಿ ಗ್ರೀಟ್ ಅನ್ನ ಮಾಡಬಾರ್ದು, ಹಾಯ್ ಸರ್, ಹೆಲೋ ಸರ್ ಅಂತ. ಓಕೆ, ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನಾವು ಏನಾದ್ರೂ ಮಾತಾಡಿದ್ರೆ ನಡೆಯುತ್ತೆ, ಬಟ್ ಫಾರ್ಮಲ್ ಆಗಿ ನಾವು ಅವ್ರ ಜೊತೆ ಮಾತನಾಡಬೇಕು. ಯು ಹ್ಯಾವ್ ಟು ಸೇ ಪ್ಲೆಸೆಂಟ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಲೈಕ್ ದಿಸ್ ಓನ್ಲಿ ಯು ಹ್ಯಾವ್ ಟು ಸೇ. ಓಕೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಯಾರು ನೈಟ್ ಹೊತ್ತು ಇಂಟರ್ವ್ಯೂ ಮಾಡಲ್ಲ, ಅಕಸ್ಮಾತ್ ಮಾಡಿದ್ರೆ ಅಥವಾ 8 ಗಂಟೆ ಇರ್ಬೋದು ಅಥವಾ 9 ಗಂಟೆ PM ರಾತ್ರಿ ಇರ್ಬೋದು ಅಂತ ತಿಳ್ಕೊಳ್ಳಿ. At that time also you don't say good night. Okay, you have to say good evening only. Good night means send off, malaguva samaya aitu andage. They will also say good night. Good night means bye. So don't say good night, you have to say good evening only that time also. Okay, next see here, name. After greeting you have to say your name, right? First one, myself Nisha. Next, I am Nisha. This is Nisha. My name is Nisha. So recall this one. What is this? Myself. Okay, recall this one, what I said about this. This is very popular in India. Okay, ಇದು ಇಂಡಿಯಾದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ. Myself Nisha, myself Geeta, myself Shashank, myself Rajesh. It sounds very strange to people from outside India. ಬೇರೆ ದೇಶದ ಜನರಿಗೆ ಇದು ತುಂಬಾ ವಿಚಿತ್ರ ಅನ್ಸುತ್ತೆ. ಮೈಸೆಲ್ಫ್, ಇವ್ರು ಯಾಕೆ ಮೈಸೆಲ್ಫ್ ಅಂತ ಹೇಳ್ತಾರಂತ. ಓಕೆ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ವೈ? ರೀಕಾಲ್ ಇಟ್. Which type of pronoun is it? ಇದು ಯಾವ ಟೈಪ್ ಪ್ರೊನೌನ್ ಅಂತ ನೆನಪು ಮಾಡ್ಕೊಳ್ಳಿ. ದಿಸ್ ಈಸ್ ರಿಫ್ಲೆಕ್ಸಿವ್ ಪ್ರೊನೌನ್, ರೈಟ್? ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ನಾವು ಯಾವಾಗ್ಲೂ ಸಬ್ಜೆಕ್ಟ್ ಆಗಿ ಯೂಸ್ ಮಾಡೋದಿಲ್ಲ, ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬರೆಯೋದಿಲ್ಲ, ರೈಟ್? ಇದು ಇಟ್ ಈಸ್ ಅನ್ ಆಬ್ಜೆಕ್ಟ್ ಪ್ರೊನೌನ್. ಸೊ ವಿ ಹ್ಯಾವ್ ಟು ರೈಟ್ ದಿಸ್ ಆಬ್ಜೆಕ್ಟ್ ಪ್ರೊನೌನ್ ಎಂಡ್ ಆಫ್ ದ ಸೆಂಟೆನ್ಸ್. ಸೆಂಟೆನ್ಸ್ ಕೊನೆಯಲ್ಲಿ ಬರಿತೀವಿ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಡೋಂಟ್ ಸೇ ಲೈಕ್ ದಟ್. ನೆಕ್ಸ್ಟ್, ಐ ಆಮ್ ನಿಶಾ. This is Nisha. Okay, these are also right, but this is the very standard way to say my name is Nisha. Okay, ಇದನ್ನ ಯಾವಾಗಲೂ ಪ್ರಿಫರ್ ಮಾಡಿ, my name is. So next is location or place. ನೀವು ಯಾವ ಸ್ಥಳದಿಂದ ಬಂದಿದ್ದೀರಾ ಅಂತ ಹೇಗೆ ಹೇಳ್ತೀರಾ? ಜಸ್ಟ್ ಇಮ್ಯಾಜಿನ್, ಮೈಸೂರಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೀವು ಕೂಡ ಮೈಸೂರಿನವರೇ ಆಗಿದ್ದೀರಾ. ಅವಾಗ ಏನಂತ ಹೇಳ್ತೀರಾ? ಐ ಬಿಲಾಂಗ್ ಟು ಮೈಸೂರ್ ಇಟ್ ಸೆಲ್ಫ್. ನಾನು ಮೈಸೂರಿನವನೇ ಆಗಿದ್ದೇನೆ ಅಥವಾ ಮೈಸೂರಿನಿಂದನೇ ಬಂದಿದ್ದೇನೆ. ಐ ಬಿಲಾಂಗ್ ಟು ಮೈಸೂರ್ ಇಟ್ ಸೆಲ್ಫ್. ಓಕೆ, ಅಥವಾ ನೀವು ಬೇರೆ ಸ್ಥಳದಿಂದ ಬಂದಿದ್ರೆ ಐ ಕಮ್ ಫ್ರಮ್ ಧಾರವಾಡ. ಓಕೆ, ನಾನು ಧಾರವಾಡದಿಂದ ಬಂದಿದ್ದೇನೆ. ಐ ಆಮ್ ಫ್ರಮ್ ಧಾರವಾಡ, ನಾನು ಧಾರವಾಡದಿಂದ ಬಂದಿದ್ದೇನೆ. ಓಕೆ, ಎರಡು ಕೂಡ ಸೇಮ್ ಮೀನಿಂಗ್. ನೆಕ್ಸ್ಟ್, ಅಥವಾ ನೀವು ಈ ರೀತಿನಾದ್ರೂ ಹೇಳ್ಬೋದು, ಐ ಬಾರ್ನ್ ಅಂಡ್ ರೇಸ್ಡ್ ಇನ್ ಬ್ಯಾಂಗ್ಳೂರ್ ಬಟ್ ನೌ ವಿ ಆರ್ ಬೇಸ್ಡ್ ಇನ್ ಮೈಸೂರ್. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ, ಆದ್ರೆ ನಾವು ಇವಾಗ ಮೈಸೂರಲ್ಲೇ ನೆಲೆಸಿದ್ದೇವೆ. ಓಕೆ, ಐ ಬಾರ್ನ್ ಅಂಡ್ ರೇಸ್ಡ್ ಇನ್ ಬ್ಯಾಂಗ್ಳೂರ್ ಬಟ್ ನೌ ವಿ ಆರ್ ಬೇಸ್ಡ್ ಇನ್ ಮೈಸೂರ್. ಓಕೆ, ನೆಕ್ಸ್ಟ್ ಈ ತರಾನು ಹೇಳ್ಬೋದು, ಐ ಬಾರ್ನ್ ಅಂಡ್ ರೇಸ್ಡ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ ಐ ಲಿವ್ ಇನ್ ಮೈಸೂರ್ ವಿತ್ ಮೈ ಪೇರೆಂಟ್ಸ್. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ, ಆದ್ರೆ ಇವಾಗ ನಾವು ಪ್ರಸ್ತುತವಾಗಿ ಮೈಸೂರಲ್ಲೇ ನನ್ನ ತಂದೆ ತಾಯಿ ಜೊತೆಗಿದ್ದೇನೆ. ಓಕೆ, ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಸ್ ಫ್ಯಾಮಿಲಿ. ನಿಮ್ಮ ಕುಟುಂಬದ ಪರಿಚಯವನ್ನು ಹೇಗೆ ಮಾಡ್ಕೊಡ್ತೀರಾ? ಹೌ ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯುವರ್ ಫ್ಯಾಮಿಲಿ? ಓಕೆ, ಶಾರ್ಟ್ ಆಗಿ, ಡೋಂಟ್ ಸೇ ದಿಸ್ ಒನ್, ವಿ ಆರ್ 5 in our family, ವಿ ಆರ್ 5 in our family, ವಿ ಆರ್ 4 in our family. ನಮ್ಮ ಕುಟುಂಬದಲ್ಲಿ ನಾವು 4 ಜನರಿದ್ದೇವೆ. ಸೊ ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ಓಕೆ, ಈ ತರ ಸೆಂಟೆನ್ಸ್ ಅಲ್ಲಿ ಹೇಳೋದು ಇದು ತಪ್ಪಾಗಿದೆ. ಈ ತರ ನೀವು ಹೇಳ್ಬೋದು. ಓಕೆ, ವಿ ಆರ್ ಎ ಫ್ಯಾಮಿಲಿ ಆಫ್ 5.
ವಿ ಆರ್ ಎ ಫ್ಯಾಮಿಲಿ ಆಫ್ 4. ವಿ ಆರ್ ಎ ಫ್ಯಾಮಿಲಿ ಆಫ್ 3. ನಾವು ನಮ್ಮ ಕುಟುಂಬದಲ್ಲಿ 3 ಜನ ಇದ್ದೇವೆ. ನಾವು ನಮ್ಮ ಕುಟುಂಬದಲ್ಲಿ 4 ಜನ ಇದ್ದೇವೆ. ಓಕೆ, ನೆಕ್ಸ್ಟ್, ಐ ಆಮ್ ಸೆಕೆಂಡ್ ಆಫ್ 3 ಸಿಬ್ಲಿಂಗ್ಸ್. ಐ ಆಮ್ ಸೆಕೆಂಡ್ ಆಫ್. ಓಕೆ, ನಮ್ಮ 3 ಜನ ಒಡ ಹುಟ್ಟಿದವರಲ್ಲಿ ನಾನು ಎರಡನೆಯವನು. ಐ ಆಮ್ ಸೆಕೆಂಡ್ ಆಫ್ 3 ಸಿಬ್ಲಿಂಗ್ಸ್. ಅಥವಾ ಐ ಆಮ್ ಒನ್ ಆಫ್ 3 ಸಿಬ್ಲಿಂಗ್ಸ್. 3 ಜನ ಒಡ ಹುಟ್ಟಿದವರಲ್ಲಿ ನಾನು ಕೂಡ ಒಬ್ಬ. ಐ ಆಮ್ ಒನ್ ಆಫ್ 3 ಸಿಬ್ಲಿಂಗ್ಸ್. ನೆಕ್ಸ್ಟ್, ಒಬ್ಬರೇ ಮಗ ಅಥವಾ ಮಗಳು ಇದ್ರೆ ಏನ್ ಹೇಳ್ತೀರಾ? ಐ ಆಮ್ ದಿ ಓನ್ಲಿ ಡಾಟರ್ ಆಫ್ ಮೈ ಪೇರೆಂಟ್ಸ್. ನಾನು ನಮ್ಮ ತಂದೆ ತಾಯಿಗೆ ಒಬ್ಬಳೆ ಮಗಳು. ಐ ಆಮ್ ದಿ ಓನ್ಲಿ ಸನ್ ಆಫ್ ಮೈ ಪೇರೆಂಟ್ಸ್. ನಾನು ನಮ್ಮ ಪೇರೆಂಟ್ಸ್ಗೆ ಒಬ್ಬನೇ ಮಗ. ಓಕೆ, ಐ ಹ್ಯಾವ್ ಎ ಬ್ರದರ್ ಅಂಡ್ ಸಿಸ್ಟರ್. ಓಕೆ, ನನಗೆ ಅಣ್ಣ ಅಥವಾ ತಂಗಿ ಕೂಡ ಇದ್ದಾಳೆ ಅಂತಾನು ಹೇಳ್ಬೋದು. ಓಕೆ, ಐ ಹ್ಯಾವ್ ಎ ಬ್ರದರ್ ಅಂಡ್ ಸಿಸ್ಟರ್. ಐ ಹ್ಯಾವ್ ಎ ಯಂಗರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್. ನನಗೆ ಯಂಗರ್ ಬ್ರದರ್ ಅಂದ್ರೆ ತಮ್ಮ, ಚಿಕ್ಕವನು, ರೈಟ್? ಎಲ್ಡರ್ ಸಿಸ್ಟರ್, ಓಕೆ, ಅಕ್ಕ. ಐ ಹ್ಯಾವ್ ಎ ಯಂಗರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್. ನನಗೆ ಒಬ್ಬ ತಮ್ಮ ಮತ್ತು ಅಕ್ಕ ಇದ್ದಾರೆ. ಓಕೆ, ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ತರ ಇದ್ದಾರೆ ಅಂತ ನೋಡ್ಕೊಂಡು ನೀವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಈಸ್ ಕ್ವಾಲಿಫಿಕೇಶನ್, ವಿದ್ಯಾ ಅರ್ಹತೆ. ಓಕೆ, ನಿಮ್ಮ ಕ್ವಾಲಿಫಿಕೇಶನ್ ನ ಹೇಗೆ ತಿಳಿಸಿಕೊಡ್ತೀರಾ? ಓಕೆ, ನೀವು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ರೆ ಹೇಗೆ ಹೇಳ್ತೀರಾ? ಐ ಆಮ್ ಇನ್ ಕ್ಲಾಸ್ 7. ಓಕೆ, ಡೋಂಟ್ ಸೇ 7th. ಈ 7th ಅಂತ ಹೇಳ್ಬೇಡಿ. ಓಕೆ, ಓನ್ಲಿ ಹ್ಯಾವ್ ಟು ಸೇ ಐ ಆಮ್ ಇನ್ ಕ್ಲಾಸ್ 7. ಕ್ಲಾಸ್ ಇಲ್ಲಿ ಫಸ್ಟ್ ಬಂದಾಗ ಐ ಆಮ್ ಇನ್ ಕ್ಲಾಸ್ 7 ಅಂತ ಅಷ್ಟೇ ಹೇಳ್ಬೇಕು. ಸಿ ಹಿಯರ್ ನೆಕ್ಸ್ಟ್, ಐ ಆಮ್ ಇನ್ 7th ಸ್ಟ್ಯಾಂಡರ್ಡ್. ಓಕೆ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಐ ಆಮ್ ಇನ್ 7th. ಇವಾಗ ನೀವು 7th ಅಂತ ಈ ತರ ಬರಿಬಹುದು. ಓಕೆ, ಇಲ್ಲಿ ಕ್ಲಾಸ್ ಅಂತ ಫಸ್ಟ್ ಬಂದಾಗ ಇಲ್ಲಿ ಬರೀ 7 ಅಂತ ಅಷ್ಟೇ ಹೇಳ್ಬೇಕು. ಐ ಆಮ್ ಇನ್ ಕ್ಲಾಸ್ 7. ಐ ಆಮ್ ಇನ್ ಕ್ಲಾಸ್ 7th ಅಲ್ಲ. ಓಕೆ, ಸಿ ಹಿಯರ್ ನೆಕ್ಸ್ಟ್, ಐ ಆಮ್ ಎ ಗ್ರಾಜುಯೇಟ್ ಆರ್ ಪೋಸ್ಟ್ ಗ್ರಾಜುಯೇಟ್. ಐ ಆಮ್ ಎ ಗ್ರಾಜುಯೇಟ್, ನಾನು ಪದವೀಧರ. ಪೋಸ್ಟ್ ಗ್ರಾಜುಯೇಟ್, ನಾನು ಸ್ನಾತಕೋತ್ತರ ಪದವೀಧರ. ಓಕೆ, ಐ ಆಮ್ ಗ್ರಾಜುಯೇಟೆಡ್. ಇಲ್ಲಿ ನೋಡಿ, ಐ ಆಮ್ ಎ ಗ್ರಾಜುಯೇಟ್ ಬರ್ದಿದ್ದೀನಿ, ರೈಟ್? ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಆಗಾದ್ರೆ ಐ ಆಮ್ ಗ್ರಾಜುಯೇಟೆಡ್ ಇಸ್ ರಾಂಗ್. ಸೊ ಪ್ರೆಸೆಂಟ್ ಟೆನ್ಸ್ ಬಂದಾಗ ಇಲ್ಲಿ ನಾವು ಗ್ರಾಜುಯೇಟೆಡ್ ಅಂತ ಆಗೋದಿಲ್ಲ. ಓಕೆ, ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ಐ ಆಮ್ ಗ್ರಾಜುಯೇಟೆಡ್ ಅಂತ ಹೇಳ್ಬೇಡಿ. ಸೊ ಐ ಆಮ್ ಎ ಗ್ರಾಜುಯೇಟ್ ಅಂತ ಮಾತ್ರ ಹೇಳ್ಬೇಕು. ಐ ಆಮ್ ಎ ಗ್ರಾಜುಯೇಟ್ ಆರ್ ಐ ಆಮ್ ಎ ಪೋಸ್ಟ್ ಗ್ರಾಜುಯೇಟ್. ಓಕೆ, ಸೊ ಐ ಗ್ರಾಜುಯೇಟೆಡ್, ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್. ಐ ಗ್ರಾಜುಯೇಟೆಡ್ ಅಂತ ಹೇಳ್ಬೇಕು, ಐ ಆಮ್ ಗ್ರಾಜುಯೇಟೆಡ್ ಅಂತ ಅಲ್ಲ. ಓಕೆ, ಸೊ ಸಿ ಹಿಯರ್ ನೆಕ್ಸ್ಟ್, ಐ ಆಮ್ ಎ BA ಗ್ರಾಜುಯೇಟ್. ನಾನು BA ಪದವೀಧರ. ಓಕೆ, ಫ್ರಮ್ ABC ಕಾಲೇಜ್. ಇಲ್ಲಿ ಯಾವ್ದೋ ನಿಮ್ ಕಾಲೇಜ್ ಹೆಸರನ್ನ ನೀವು ಹಾಕೋಬಹುದು. ಓಕೆ, ನಾನು ಇವಾಗ ಜನರಲ್ ಆಗಿ ಬರ್ದಿದ್ದೀನಿ ಹಾಗೆ. ಐ ಆಮ್ ಎ BA ಗ್ರಾಜುಯೇಟ್ ಫ್ರಮ್ ABC ಕಾಲೇಜ್. ಓಕೆ, ನಾನು ABC ಕಾಲೇಜಲ್ಲಿ BA ಪದವೀಧರನಾಗಿದ್ದೇನೆ. ಐ ಆಮ್ ಎ BSc ಗ್ರಾಜುಯೇಟ್ ಫ್ರಮ್ ABC ಕಾಲೇಜ್. ನಾನು ABC ಕಾಲೇಜಲ್ಲಿ BSc ಪದವೀಧರನಾಗಿದ್ದೇನೆ. ಓಕೆ, ನೆಕ್ಸ್ಟ್, I am an MSc in physics. Observe here, I have written here an, right? ಇಲ್ಲಿ ಏನಿದೆ ಇಲ್ಲಿ? ಕಾನ್ಸೋನೆಂಟ್ M ಇದೆ. ಕಾನ್ಸೋನೆಂಟ್ M ಇದ್ರು ಇಟ್ ಸೌಂಡ್ಸ್ ಲೈಕ್ ಅ ಓವೆಲ್, ರೈಟ್? am. ಸೊ ನಾನು ಎ ಆನ್ ದ ವಿಡಿಯೋದಲ್ಲಿ ಎಲ್ಲ ಕೂಡ ಕವರ್ ಮಾಡಿದ್ದೀನಿ. ಓಕೆ, ಯಾವ ತರ ನೀವು ಕಾನ್ಸೋನೆಂಟ್ ಅಥವಾ ಓವೆಲ್ಸ್ ನ ಐಡೆಂಟಿಫೈ ಮಾಡ್ಬೇಕಂತ. ಓಕೆ, ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಆ ವಿಡಿಯೋನ ವಾಚ್ ಮಾಡಿ. ಓಕೆ, ಇಲ್ಲಿ ಓವೆಲ್ ಲೆಟರ್ ಇದ್ರೂ ಕೂಡ, ಸಾರಿ, ಇಲ್ಲಿ ಕಾನ್ಸೋನೆಂಟ್ ಲೆಟರ್ ಇದ್ರೂ ಕೂಡ ಸೌಂಡ್ ಯಾವ ತರ ಬರ್ತಾ ಇದೆ? ಎಂ, ಕಾನ್ಸೆಂಟ್ ಎಂ. ಓಕೆ, ಓವೆಲ್ ಸೌಂಡ್ ಬರ್ತಾ ಇದೆ. ಆದ್ರಿಂದ ನಾವಿಲ್ಲಿ ಆನ್ ಅನ್ನ ಬರಿತೀವಿ. ಐ ಆಮ್ ಆನ್ MSc ಇನ್ ಫಿಸಿಕ್ಸ್. ನಾನು MSc ಫಿಸಿಕ್ಸ್ ಅಲ್ಲಿ, ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ. ಓಕೆ, ನೀವು ಇಲ್ಲಿ ಸೇರ್ಸ್ಕೋಬಹುದು ನಿಮ್ ಕಾಲೇಜ್ ಹೆಸರು, ಫ್ರಮ್ XYZ ಕಾಲೇಜ್. ಓಕೆ, ಐ ಆಮ್ ಆನ್ MA ಇನ್ ಇಂಗ್ಲಿಷ್ ಫ್ರಮ್ XYZ ಕಾಲೇಜ್. ಓಕೆ, ನಾನು MA ಇಂಗ್ಲಿಷ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ, ರೈಟ್? MSc, these are post graduation, right? Next, I am a BTech in electronics. ನಾನು ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಪಡೆದಿದ್ದೇನೆ. ಓಕೆ, ಐ ಆಮ್ ಎ BTech in computer science. ಓಕೆ, ನೆಕ್ಸ್ಟ್, I graduated with a BSc from ABC college. I graduated. ಓಕೆ, I am graduated ಅಲ್ಲ. ಸೊ ಇದನ್ನ ನಾವು ಹೇಗೆ ಯೂಸ್ ಮಾಡಬಹುದು? I graduated with a BSc from ABC college. ನಾನು ABC ಕಾಲೇಜ್ ಅಲ್ಲಿ BSc ಪದವಿಯನ್ನು ಪಡೆದುಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್, ಇವಾಗ ನಿಮ್ದು ಇನ್ನು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋದಿಲ್ಲ. ಅವಾಗ ಏನಂತ ಹೇಳ್ತೀರಾ? ಐ ಆಮ್ ಪರ್ಸೂವಿಂಗ್ ಮೈ BSc ಇನ್ ಫೈನಲ್ ಇಯರ್. ನಾನು BSc ಅಲ್ಲಿ ಓದ್ತಾ ಇದ್ದೀನಿ. BSc ಫೈನಲ್ ಇಯರ್ ಅಲ್ಲಿ ಓದುತ್ತಿದ್ದೇನೆ. ಓಕೆ, ಐ ಆಮ್ ಪರ್ಸೂವಿಂಗ್ ಮೈ BSc ಸೆಕೆಂಡ್ ಇಯರ್. ನಾನು BSc ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದೀನಿ. ಸೊ ಈ ತರ ನೀವು ಬರಿಬಹುದು. ಓಕೆ, ಈ ತರನು ನೀವು ಹೇಳ್ಬೋದು. ಓಕೆ, ಪರ್ಟಿಕ್ಯುಲರ್ ಆಗಿ ಯಾವ ಸಬ್ಜೆಕ್ಟ್ ಮೇಲೆ ನೀವು ಗ್ರಾಜುಯೇಷನ್ ಮಾಡಿದೀರಾ ಅಂತ. ಓಕೆ, ಐ ಆಮ್ ಎ ಬಯಾಲಜಿ ಗ್ರಾಜುಯೇಟ್. ಓಕೆ, ನಾನು ಜೀವಶಾಸ್ತ್ರ ಪದವೀಧರ. ಐ ಆಮ್ ಎ ಮಾರ್ಕೆಟಿಂಗ್ ಗ್ರಾಜುಯೇಟ್, ಲೈಕ್ ದಿಸ್. ಓಕೆ, ಸೊ ನೀವು ನಿಮಗೆ ಯಾವ ಕ್ವಾಲಿಫಿಕೇಶನ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಸೆಂಟೆನ್ಸ್ ಫಾರ್ಮ್ ಮಾಡಿ.
ನೆಕ್ಸ್ಟ್ ಸ್ಕಿಲ್ಸ್ ಆರ್ ಅಡಿಷನಲ್ ಕ್ವಾಲಿಫಿಕೇಶನ್. ಓಕೆ, ನಿಮಗೆ ಹೆಚ್ಚಿನ ಯಾವ ಕೌಶಲ್ಯತೆ ಇದೆ ಅಂತ. ಓಕೆ, ಐ ಹ್ಯಾವ್ ಡನ್ ಅ 6 months ಕೋರ್ಸ್ ಇನ್ ಆರ್ ಆನ್ ಜಾವಾ. ಇನ್ ಅಥವಾ ಆನ್ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು. ಓಕೆ, ಐ ಹ್ಯಾವ್ ಡನ್ ಅ 6 months ಕೋರ್ಸ್ ಇನ್ ಜಾವಾ. ನಾನು ಜಾವಾದಲ್ಲಿ 6 ತಿಂಗಳ ತರಬೇತಿಯನ್ನು ಪಡೆದಿದ್ದೇನೆ. ಐ ಹ್ಯಾವ್ ಡನ್ 6 months ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಫ್ರಮ್ XYZ ಇನ್ಸ್ಟಿಟ್ಯೂಷನ್. ನಾನು ಬೇಸಿಕ್ 6 ತಿಂಗಳುಗಳ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅನ್ನ ಪಡೆದಿದ್ದೇನೆ. ಎಲ್ಲಿಂದ? ಈ XYZ ಇನ್ಸ್ಟಿಟ್ಯೂಷನ್ ಇಂದ. ಓಕೆ, ಈ ತರ ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಕ್ವಾಲಿಫಿಕೇಶನ್ ಕೂಡ ಇದ್ರೂ ಕೂಡ ನೀವು ಅದನ್ನ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಎಕ್ಸ್ಪೀರಿಯನ್ಸ್ ನಿಮಗೆ ಯಾವ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಓಕೆ, ಅನುಭವ. ಐ ಆಮ್ ಎ ಫ್ರೆಶರ್. ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದ್ರೆ ನೀವು ಓಕೆ ಹೊಸಬ್ರು, ಐ ಆಮ್ ಎ ಫ್ರೆಶರ್ ಅಂತ ಹೇಳ್ಬೇಕು. ಓಕೆ, ನನಗೆ ಯಾವುದೇ ಕೆಲಸದ ಅನುಭವ ಇಲ್ಲ, ಐ ಆಮ್ ಎ ಫ್ರೆಶರ್. ಐ ವರ್ಕ್ ಫಾರ್ ಗೂಗಲ್. ಗೂಗಲ್ ಇಸ್ ಎ ಕಂಪನಿ ನೇಮ್, ಸೊ ನಾನು ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಐ ಹ್ಯಾವ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆರ್ ವಿತ್ ವೆಬ್ ಡೆವಲಪ್ಮೆಂಟ್. ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು. ಐ ಹ್ಯಾವ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ವೆಬ್ ಡೆವಲಪ್ಮೆಂಟ್. ನನಗೆ ವೆಬ್ ಡೆವಲಪ್ಮೆಂಟ್ ಕೆಲಸದಲ್ಲಿ 3 ವರ್ಷದ ಅನುಭವವಿದೆ. ಓಕೆ, ನೀವು ಟೀಚರ್ ಆಗಿದ್ರೆ ಯಾವ ತರ ಹೇಳ್ತೀರಾ? ಐ ಹ್ಯಾವ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಗಣಿತ ಕಲಿಸುವಲ್ಲಿ ನನಗೆ 3 ವರ್ಷದ ಅನುಭವವಿದೆ. ಐ ಹ್ಯಾವ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಇಂಗ್ಲಿಷ್, ಇನ್ ಟೀಚಿಂಗ್ ಕನ್ನಡ. ಓಕೆ, ನನಗೆ ಕನ್ನಡ ಕಲಿಸುವಲ್ಲಿ ನನಗೆ 3 ವರ್ಷದ ಅನುಭವವಿದೆ. ಈ ತರ ಅಕಾರ್ಡಿಂಗ್ ಟು ಯುವರ್ ಪ್ರೊಫೆಷನ್ ಯು ಹ್ಯಾವ್ ಟು ಚೂಸ್. ಸೊ ಲಾಸ್ಟ್ ಒನ್ ಈಸ್ ಹಾಬಿ, ನಿಮ್ಮ ಹವ್ಯಾಸಗಳು. ಓಕೆ, ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಯುವರ್ ಹಾಬೀಸ್? ನನಗೆ ಮ್ಯೂಸಿಕ್ ಕೇಳುವುದೆಂದರೆ ಇಷ್ಟ. ಓಕೆ, ಐ ಲೈಕ್ ಲಿಸನಿಂಗ್ ಟು ಮ್ಯೂಸಿಕ್. ಓಕೆ, ಲಿಸನ್ ಅಂತ ಬಂದಾಗ ನೀವು ಟು ಯೂಸ್ ಮಾಡಲೇಬೇಕು. ಓನ್ಲಿ ಡೋಂಟ್ ಸೇ ಐ ಲೈಕ್ ಲಿಸನಿಂಗ್ ಮ್ಯೂಸಿಕ್. ಬರೀ ಲಿಸನಿಂಗ್ ಮ್ಯೂಸಿಕ್ ಅಂತ ಹೇಳ್ಬೇಡಿ. ಯು ಹ್ಯಾವ್ ಟು ಯೂಸ್ ದಿಸ್ ಪ್ರಿಪೋಸಿಷನ್. I like listening to music or I love listening to music, right? I like reading books, I like singing, I like dancing, I like sports. I love reading, I love singing, I love dancing, I love sports. Okay, you have to express these things. You can also say like this: I really enjoy cricket, I really enjoy swimming, I really enjoy sports. So ನಾನೇನು ಇವಾಗ ಹೇಳಿದ್ನಲ್ಲ, ಇದೇ ತರ ಪಾಯಿಂಟ್ ವೈಸ್ ಇಂಟ್ರೊಡಕ್ಷನ್ ಬರಿತಾ ಹೋಗಿ ನಿಮ್ಮ ಇಂಟ್ರೊಡಕ್ಷನ್ ಕೊಡುವ ಸಂದರ್ಭ ಬಂದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ನಿಮಗೆ ಪ್ರಾಕ್ಟೀಸ್ ಮಾಡಬೇಕು. ಫ್ರೆಶರ್ ಇರೋರಿಗೆ ಒಂದೇ ಸಲ ಇದು ಬರೋದಿಲ್ಲ. ಓಕೆ, ಪಾಯಿಂಟ್ಸ್ ನ ನೋಟ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಯು ವಿಲ್ ಗೆಟ್ ಅ ಕಾನ್ಫಿಡೆನ್ಸ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.